ಓಂ ಶಾಂತಿ. ಮುರಳಿಯ ದಿನಾಂಕ 8/4/2026 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ದೇಹಾಭಿಮಾನದ ಬಾಗಿಲನ್ನು ಬಂದ್ ಮಾಡಿರಿ, ಆಗ ಮಾಯೆಯ ಬಿರುಗಾಳಿ ಬರುವುದು ಬಂದಾಗುವುದು. ತಾವು ದೇಹಾಭಿಮಾನದ ಬಾಗಿಲು ಬಂದ್ ಮಾಡಿದಾಗ ಮಾಯೆಯ ಬಿರುಗಾಳಿ ಬರುವುದು ಬಂದಾಗುವುದು. ಪ್ರಶ್ನೆ, ಯಾವ ಮಕ್ಕಳ ಬುದ್ಧಿ ವಿಶಾಲ ಬುದ್ಧಿಯಾಗಿದೆ ಅವರ ಗುರುತುಗಳನ್ನು ತಿಳಿಸಿರಿ. ಯಾವ ಮಕ್ಕಳ ವಿಶಾಲ ಬುದ್ಧಿ ಇದೆ ಅಂತಹವರ ಗುರುತುಗಳನ್ನು ಹೇಳಿರಿ. ಉತ್ತರ, ಫಸ್ಟ್ ಪಾಯಿಂಟು, ಅವರಿಗೆ ಪೂರ್ತಿ ದಿನ ಸರ್ವಿಸ್ನ ವಿಚಾರಗಳೇ ನಡೆಯುತ್ತಿರುತ್ತವೆ. ಎರಡನೆಯದಾಗಿ, ಅವರು ಸರ್ವಿಸ್ ಇಲ್ಲದೆ ಇರಲು ಆಗುವುದಿಲ್ಲ. ಮೂರನೆಯದಾಗಿ, ಅವರ ಬುದ್ಧಿಯಲ್ಲಿರುತ್ತೆ ಹೇಗೆ ಪೂರ್ತಿ ವಿಶ್ವದಲ್ಲಿ ಮುತ್ತುಗೆ ಹಾಕಿ ಎಲ್ಲರನ್ನ ಪತಿತರಿಂದ ಪಾವನ ಮಾಡುವುದು. ಅವರು ವಿಶ್ವವನ್ನು ದುಃಖಧಾಮದಿಂದ ಸುಖಧಾಮವನ್ನಾಗಿ ಮಾಡುವ ಸೇವೆ ಮಾಡುತ್ತಿರುತ್ತಾರೆ. ನಾಲ್ಕನೆಯದು, ಅವರು ಅನೇಕರನ್ನ ತಮ್ಮ ಸಮಾನ ಮಾಡಿಕೊಳ್ಳುತ್ತಿರುತ್ತಾರೆ. ಓಂ ಶಾಂತಿ. ಆತ್ಮಿಕ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ, ಮಕ್ಕಳೇ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ, ಆಗ ನಿಮ್ಮ ಎಲ್ಲ ದುಃಖಗಳು ಸದಾ ಕಾಲಕ್ಕಾಗಿ ಅಳಿಸಿ ಹೋಗುತ್ತವೆ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಎಲ್ಲರನ್ನ ಸಹೋದರತ್ವತೆಯ ದೃಷ್ಟಿಯಿಂದ ನೋಡಿ, ಆಗ ದೇಹದ ದೃಷ್ಟಿ ವೃತ್ತಿ ಬದಲಾಗುವುದು. ತಂದೆಯು ಅಶರೀರಿಯಾಗಿದ್ದಾರೆ, ತಾವು ಆತ್ಮವೂ ಅಶರೀರಿ ಆಗಿದ್ದೀರಾ. ತಂದೆ ಆತ್ಮರನ್ನೇ ನೋಡುತ್ತಾರೆ. ಎಲ್ಲರೂ ಅಕಾಲ ಸಿಂಹಾಸನದ ಮೇಲೆ ವಿರಾಜಮಾನರಾಗಿರುವ ಆತ್ಮರಾಗಿದ್ದೀರಾ. ತಾವು ಆತ್ಮ ಸಹೋದರತ್ವತೆಯ ದೃಷ್ಟಿಯಿಂದ ನೋಡಿ. ಇದರಲ್ಲಿ ಬಹಳ ಪರಿಶ್ರಮವಿದೆ. ದೇಹ ಅಭಿಮಾನದಲ್ಲಿ ಬರುವುದರಿಂದಲೇ ಮಾಯೆಯ ಬಿರುಗಾಳಿ ಬರುವುದು. ಈ ದೇಹಾಭಿಮಾನದ ದ್ವಾರ ಬಂದ್ ಮಾಡಿದಾಗ ಮಾಯೆಯ ಬಿರುಗಾಳಿಗಳು ಬರುವುದು ಸಹ ಬಂದಾಗುವುದು, ನಿಲ್ಲುವುದು. ಬಾಬಾ ಹೇಳ್ತಾರೆ, ದೇಹಾಭಿಮಾನ ಬಿಟ್ಟು ಬಿಡಿ. ದೇಹಿ ಅಭಿಮಾನಿ ಆಗುವ ಶಿಕ್ಷಣ ಪೂರ್ತಿ ಕಲ್ಪದಲ್ಲಿ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಂದೆಯೇ ತಾವು ಮಕ್ಕಳಿಗೆ ಕೊಡುತ್ತಿದ್ದಾರೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳೇ, ತಾವು ತಿಳಿದುಕೊಂಡಿದ್ದೀರಾ, ನಾವು ನರಕದ ದಡದಲ್ಲಿ ಇದ್ದೇವೆ. ಅಂದರೆ ನರಕವನ್ನು ಹಿಂದೆ ಬಿಟ್ಟು ಮುಂದೆ ಹೋಗುತ್ತಿದ್ದೇವೆ. ಇದು ಪುರುಷೋತ್ತಮ ಸಂಗಮ ಯುಗ ಬಿಲ್ಕುಲ್ ಭಿನ್ನವಾಗಿದೆ. ಅಂದರೆ ಸತ್ಯುಗದ ಆದಿ, ಕಲಿಯುಗದ ಅಂತ್ಯ. ಬೀಚ್ ಅಂತಾರೆ ಬಾಬಾ, ಮಧ್ಯದಲ್ಲಿದ್ದೇವೆ. ಈ ಕಲಿಯುಗದಿಂದ ಭಿನ್ನರಾಗಿದ್ದೇವೆ ಪೂರ್ತಿ. ಹೇಗೆ ಮಧ್ಯದ ಸಮುದ್ರದಲ್ಲಿ ಬೋಟ್ ಇರುತ್ತೆ ಅಲ್ವಾ, ಆ ರೀತಿ ತಾವು ಸತ್ಯಯುಗದಲ್ಲೂ ಇಲ್ಲ, ಕಲಿಯುಗದಲ್ಲೂ ಇಲ್ಲ. ಕಲಿಯುಗದವರು ಅಲ್ಲ, ಸತ್ಯಯುಗದವರು ಅಲ್ಲ. ತಾವಾಗಿದ್ದೀರಾ ಪುರುಷೋತ್ತಮ ಸಂಗಮಯುಗಿ ಸರ್ವೋತ್ತಮ ಬ್ರಾಹ್ಮಣರು. ಸಂಗಮ ಯುಗ ಇರುತ್ತೆ ಬ್ರಾಹ್ಮಣರದ್ದು. ಬ್ರಾಹ್ಮಣರೇ ಜುಟ್ಟಿಗೆ ಸಮಾನ, ಶಿಕೆಗೆ ಸಮಾನ. ಬ್ರಾಹ್ಮಣರ ಈ ಒಂದು ಶಿಕೆ ಏನಿದೆ ಬಹಳ ಚಿಕ್ಕದಾಗಿ, ಅಂದರೆ ಸಂಗಮ ಯುಗ ತುಂಬ ಚಿಕ್ಕದಿದೆ. ಇದು ಒಂದು ಜನ್ಮದ ಯುಗವಾಗಿದೆ. ಇದಾಗಿದೆ ನಿಮ್ಮ ಖುಷಿಯ ಯುಗ. ಖುಷಿ ಯಾವ ಮಾತಿಂದು? ಯಾವ ಮಾತಿನ ಖುಷಿ ಇದೆ? ಭಗವಂತ ನಮಗೆ ಓದಿಸುತ್ತಿದ್ದಾರೆ. ಇಂತಹ ವಿದ್ಯಾರ್ಥಿಗಳಿಗೆ, ಯಾರಿಗೆ ಸ್ವಯಂ ಭಗವಂತ ಓದಿಸುತ್ತಿದ್ದಾರೆ, ಅವರಿಗೆ ಎಷ್ಟು ಖುಷಿ ಇರಬೇಕು. ತಮಗೆ ಈಗ ಪೂರ್ತಿ ಚಕ್ರದ ಜ್ಞಾನ ಬುದ್ಧಿಯಲ್ಲಿ ಇದೆ. ಈಗ ನಾವೇ ಬ್ರಾಹ್ಮಣರಾಗಿದ್ದೇವೆ, ನಂತರ ನಾವೇ ದೇವತೆಗಳಾಗುತ್ತೇವೆ. ಮೊದಲು ತಮ್ಮ ಮನೆ ಮಧುರ ಮನೆಯಲ್ಲಿ ಹೋಗಬೇಕು, ಅನಂತರ ಹೊಸ ಪ್ರಪಂಚದಲ್ಲಿ ಬರುತ್ತೇವೆ. ನಾವು ಬ್ರಾಹ್ಮಣರೇ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ. ನಾವೇ ಈ ಬಾಜೋಲಿ ಆಟವನ್ನು ಆಡುತ್ತೇವೆ. ಈ ವಿರಾಟ ರೂಪವನ್ನು ಸಹ ತಾವು ಬ್ರಾಹ್ಮಣ ಮಕ್ಕಳೇ ತಿಳಿದುಕೊಂಡಿದ್ದೀರಾ. ಬುದ್ಧಿಯಲ್ಲಿ ಪೂರ್ತಿ ದಿನ ಈ ಮಾತುಗಳು ಸ್ಮರಣೆ ಮಾಡುತ್ತಾ ಇರಬೇಕು. ಮಧುರ ಮಕ್ಕಳೇ, ನಿಮ್ಮದು ಇದು ಬಹಳ ಪ್ರೀತಿಯ ಪರಿವಾರವಾಗಿದೆ, ಬಹಳ ಪ್ರಿಯವಾದ ಪರಿವಾರ ಅಂದಾಗ
ತಾವು ಪ್ರತಿಯೊಬ್ಬರಿಗೂ ಬಹಳ ಬಹಳ ಪ್ರಿಯರಾಗಿರಬೇಕು. ಬಾಬಾರವರು ಮಧುರವಾಗಿದ್ದಾರೆ ಅಂದಾಗ ತಾವು ಮಕ್ಕಳು ಸಹ ಆ ರೀತಿ ಮಧುರ ಇರಬೇಕು. ತಂದೆ ಮಧುರರನ್ನಾಗಿ ಮಾಡುತ್ತಿದ್ದಾರೆ. ಎಂದಿಗೂ ಯಾರ ಮೇಲೆಯೂ ಕೋಪ ಮಾಡಿಕೊಳ್ಳಬಾರದು. ಮನಸ್ಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡಬಾರದು. ತಂದೆ ಎಂದಿಗೂ ಯಾರಿಗೂ ದುಃಖ ಕೊಡುವುದಿಲ್ಲ. ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಮಧುರರಾಗುತ್ತೀರಾ. ಈ ನೆನಪಿನಿಂದಲೇ ದೋಣಿ ಪಾರಾಗುವುದು. ಇದಾಗಿದೆ ನೆನಪಿನ ಯಾತ್ರೆ. ನೆನಪು ಮಾಡುತ್ತಾ ಮಾಡುತ್ತಾ ಶಾಂತಿಧಾಮ ಸುಖಧಾಮಕ್ಕೆ ಹೋಗುತ್ತೇವೆ. ಸುಖಧಾಮಕ್ಕೆ ಹೋಗುತ್ತೇವೆ ವಯ ಶಾಂತಿಧಾಮ. ತಂದೆ ಬಂದಿದ್ದಾರೆ ಮಕ್ಕಳನ್ನು ಸದಾ ಸುಖಿಗಳನ್ನಾಗಿ ಮಾಡಲು. ಭೂತಗಳನ್ನು ಓಡಿಸುವಂತಹ ಯುಕ್ತಿಯನ್ನು ತಂದೆಯೇ ತಿಳಿಸುತ್ತಾರೆ. ಮಕ್ಕಳೇ, ನನ್ನನ್ನು ನೆನಪು ಮಾಡಿದಾಗ ಈ ಭೂತಗಳೆಲ್ಲ ಬಿಟ್ಟು ಹೋಗುವುದು. ಯಾವುದೇ ಭೂತವನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗಬಾರದು. ಅಂದರೆ ಮನೆಗೆ ಯಾವ ವಿಕಾರವೂ ಬರಲ್ಲ. ಪಾವನರಾಗಿಯೇ ಹೋಗಬೇಕು ಅಲ್ವಾ. ಯಾರಲ್ಲಾದರೂ ಭೂತ ಇತ್ತು ಅಂತ ಅಂದರೆ ಬಾಬಾ ಹೇಳ್ತಾರೆ, ಇಲ್ಲಿಯೇ ನನ್ನ ಬಳಿ ಬಿಟ್ಟು ಹೋಗಿ. ಯಾವುದಾದ್ರೂ ವಿಕಾರ ಇತ್ತು ಅಂದರೆ ಇಲ್ಲೇ ಬಾಬನ ಹತ್ರ ಬಿಟ್ಟು ಹೋಗಿ. ತಾವು ಹೇಳ್ತೀರಾ ಬಾಬಾ ಬಂದು ನಮ್ಮ ಭೂತಗಳನ್ನು ತೆಗೆದು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು. ಬಾಬಾ ಎಷ್ಟು ಹೂಗಳನ್ನಾಗಿ ಮಾಡುತ್ತಿದ್ದಾರೆ. ತಂದೆ ಮತ್ತು ದಾದಾ ಇಬ್ಬರೂ ಸೇರಿ ತಾವು ಮಕ್ಕಳ ಶೃಂಗಾರ ಮಾಡುತ್ತಿದ್ದಾರೆ. ತಂದೆ ತಾಯಿಯೇ ಮಕ್ಕಳ ಶೃಂಗಾರ ಮಾಡುತ್ತಾರೆ ಅಲ್ವಾ. ಅವರಾಗಿದ್ದರೆ ಶಾರೀರಿಕ ತಂದೆ, ಹದ್ದಿನ ತಂದೆ. ಇವರಾಗಿದ್ದರೆ ಆತ್ಮನಿಗೆ ಬೇಹದ್ದಿನ ತಂದೆ. ಅಂದಾಗ ತಾವು ಮಕ್ಕಳು ಬಹಳ ಪ್ರೀತಿಯಿಂದ ನಡೆಯಬೇಕು ಮತ್ತು ನಡೆಸಬೇಕು. ಎಲ್ಲ ವಿಕಾರಗಳನ್ನು ದಾನ ಮಾಡಬೇಕು. ನೀವು ದಾನ ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುವುದು. ಇದರಲ್ಲಿ ಯಾವುದೇ ನೆಪದ ಮಾತಂತೂ ಇಲ್ಲ. ಪ್ರೀತಿಯಿಂದ ತಾವು ಯಾರನ್ನಾದರೂ ವಶ ಮಾಡ್ಕೋಬೋದಂದರೆ ಬಾಬನ ಮಕ್ಕಳನ್ನಾಗಿ ಮಾಡಬಹುದು ಅಂತಾರೆ ಬಾಬ್ರವರು. ಪ್ರೀತಿಯಿಂದ ತಿಳಿಸಿರಿ. ಪ್ರೀತಿ ಬಹಳ ಮಧುರ ವಸ್ತುವಾಗಿದೆ. ಬಾಬಾ ಹೇಳ್ತಾರೆ, ಸಿಂಹ ಮತ್ತು ಆನೆ ಪ್ರಾಣಿಗಳಿಗೂ ಕೂಡ ಮನುಷ್ಯರು ಪ್ರೀತಿ ಮಾಡಿದ್ರೆ ಅದು ಕೂಡ ವಶ ಆಗಿಬಿಡತ್ತೆ. ಹುಲಿ ಸಿಂಹನೂ ಕೂಡ ಪ್ರೀತಿಗೆ ವಶವಾಗಿಬಿಡತ್ತೆ. ಮತ್ತೆಯೂ ಕೂಡ ಮನುಷ್ಯರು ಆಸುರಿ ಮನುಷ್ಯರು. ತಾವಂತೂ ಈಗ ದೇವತೆಗಳಾಗುತ್ತಿದ್ದೀರಾ ಅಂದಾಗ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಬಹಳ ಬಹಳ ಮಧುರರಾಗಬೇಕು. ಪರಸ್ಪರದಲ್ಲಿ ಸಹೋದರತ್ವತೆಯ ದೃಷ್ಟಿ ಅಥವಾ ಸಹೋದರ ಸಹೋದರಿ ದೃಷ್ಟಿಯಿಂದ ನೋಡಿ. ಆತ್ಮನಿಗೆ ಎಂದಿಗೂ ದುಃಖ ಕೊಡಲು ಸಾಧ್ಯವಿಲ್ಲ. ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ನಾನು ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡಲು ಬಂದಿದ್ದೇನೆ. ಈಗ ನಿಮಗೆ ಏನು ಬೇಕೋ ಅದನ್ನು ನನ್ನಿಂದ ಪಡೆದುಕೊಳ್ಳಿ. ನಾವಂತೂ ವಿಶ್ವದ ಮಾಲೀಕರು, ಡಬಲ್ ಕಿರೀಟಧಾರಿಗಳು. ಬಾಬಾ ಹೇಳ್ತಾರೆ, ವಿಶ್ವದ ಮಾಲೀಕರು ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡಲು ಬಂದಿದ್ದೇನೆ. ಆದರೆ ಪರಿಶ್ರಮ ತಾವೇ ಪಡಬೇಕು. ನಾನು ಯಾರ ಮೇಲೆಯೂ ಕಿರೀಟ ಇಡುವುದಿಲ್ಲ. ಬಾಬಾ ಹೇಳ್ತಾರೆ, ನಿಮಗೆ ನೀವೇ ಪುರುಷಾರ್ಥ ಮಾಡಿ ಪರಿಶ್ರಮ ಪಡಿ, ಡಬಲ್ ಕಿರೀಟಧಾರಿಗಳಾಗಿರಿ. ನಾನು ನಿಮ್ಮ ಯಾರ ಮೇಲೂ ಕಿರೀಟ ಇಡಲು ಬಂದಿಲ್ಲ. ನೀವೇ ತಪಸ್ ಮಾಡಿ ಪರಿಶ್ರಮ ಪಟ್ಟು ಕಿರೀಟ ಇಟ್ಟುಕೊಳ್ಳಿ. ತಮ್ಮ ಪುರುಷಾರ್ಥದಿಂದಲೇ ತಮಗೆ ತಾವೇ ರಾಜ ತಿಲಕ ಇಟ್ಟುಕೊಳ್ಳಬೇಕು. ತಂದೆ ಪುರುಷಾರ್ಥದ ಯುಕ್ತಿಯನ್ನು ತಿಳಿಸುತ್ತಾರೆ. ಈ ರೀತಿ ವಿಶ್ವಕ್ಕೆ ಮಾಲೀಕರು ಡಬಲ್ ಕಿರೀಟಧಾರಿಗಳನ್ನಾಗಿ ತಮ್ಮನ್ನು ತಾವು ಮಾಡಿಕೊಳ್ಳಬಹುದು. ವಿದ್ಯಾಭ್ಯಾಸದ ಕಡೆ ಪೂರ್ಣ ಗಮನ ಕೊಡಬೇಕು. ಎಂದಿಗೂ ವಿದ್ಯಾಭ್ಯಾಸವನ್ನು ಬಿಡಬೇಡಿ. ಯಾವುದೇ ಕಾರಣದಿಂದಾಗಿ ಮುನಿಸಿಕೊಂಡು ವಿದ್ಯಾಭ್ಯಾಸವನ್ನು ಬಿಟ್ಟರೆ ಬಹಳ ಬಹಳ ನಷ್ಟವಾಗುವುದು. ನಷ್ಟ ಮತ್ತು ಲಾಭವನ್ನು ನೋಡಿಕೊಳ್ಳುತ್ತಾ ಇರಿ. ತಾವಂತೂ ಈಶ್ವರೀಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿದ್ದೀರಾ. ಈಶ್ವರ ತಂದೆಯಿಂದ ಓದುತ್ತಿದ್ದೀರಾ. ಓದಿ ಪೂಜ್ಯ ದೇವತೆಗಳಾಗುತ್ತಿದ್ದೀರಾ. ಅಂದಾಗ ವಿದ್ಯಾರ್ಥಿಗಳು ರೆಗ್ಯುಲರ್ ಆಗಬೇಕು. ವಿದ್ಯಾರ್ಥಿ ಜೀವನ ಉತ್ತಮ ಜೀವನವಾಗಿದೆ. ಎಷ್ಟೆಷ್ಟು ಓದುತ್ತೀರಾ, ಓದಿಸುತ್ತೀರಾ ಮತ್ತು ಮ್ಯಾನರ್ಸನ್ನು ಸುಧಾರಣೆ ಮಾಡಿಕೊಳ್ಳುತ್ತೀರಾ ಅಷ್ಟು ಉತ್ತಮರಾಗುತ್ತೀರಾ. ಮಧುರ ಮಕ್ಕಳೇ, ಈಗ ನಿಮ್ಮ ರಿಟರ್ನ್ ಜರ್ನಿಯಾಗಿದೆ.
ಹೀಗೆ ಸತ್ಯಯುಗದಿಂದ ತ್ರೇತ, ದ್ವಾಪರ, ಕಲಿಯುಗದವರೆಗೆ ಕೆಳಗೆ ಇಳಿಯುತ್ತಾ ಬಂದಿದ್ದೀರಾ. ಹಾಗೆ ಈಗ ತಾವು ಕಬ್ಬಿಣದ ಯುಗದಿಂದ ಮೇಲೆ ಚಿನ್ನದ ಯುಗದ ಕಡೆ ಹೋಗಬೇಕು. ಯಾವಾಗ ಸಿಲ್ವರ್ ಏಜಲ್ಲಿ ತಲುಪುತ್ತೀರಾ ಆಗ ಈ ಕರ್ಮೇಂದ್ರಿಯಗಳ ಚಂಚಲತೆ ಸಮಾಪ್ತಿಯಾಗುವುದು. ಆದ್ದರಿಂದ ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ತಾವು ಆತ್ಮರಿಂದ ರಜೋ ತಮೋ ಕಟ್ಟು ಏನೆಲ್ಲ ತುಕ್ಕು ಹಿಡಿದಿದೆ ಅದು ಬಿಟ್ಟು ಹೋಗುವುದು. ಎಷ್ಟೆಷ್ಟು ಆತ್ಮನಿಗೆ ಹಿಡಿದಿರುವಂತಹ ತುಕ್ಕು ಬಿಟ್ಟು ಹೋಗುತ್ತೆ ಅಷ್ಟು ಬಾಬಾ ಚುಂಬಕದ ಕಡೆ, ಅಯಸ್ಕಾಂತದ ಕಡೆ ಆಕರ್ಷಿತರಾಗುತ್ತೀರಾ. ಅಯಸ್ಕಾಂತದ ಆಕರ್ಷಣೆ ತನ್ನ ಕಡೆ ಸೆಳೆಯುತ್ತದೆ. ಆಕರ್ಷಣೆ ಆಗಲಿಲ್ಲವೆಂದರೆ ಅವಶ್ಯವಾಗಿ ಆತ್ಮನಲ್ಲಿ ವಿಕಾರಗಳ, ವಿಕರ್ಮಗಳ ತುಕ್ಕು ಇದೆ. ಆ ಒಂದು ತುಕ್ಕು ಏನಿದೆ, ವಿಕಾರಗಳು, ವಿಕರ್ಮಗಳೇನಿದೆ, ಏಕದಂ ಬಿಟ್ಟು ಹೋಗಬೇಕು. ಶುದ್ಧವಾದ ಚಿನ್ನವಾಗಬೇಕು. ಅದಾಗಿದೆ ಅಂತಿಮ ಕರ್ಮಾತೀತ ಅವಸ್ಥೆ. ಬಾಬಾ ಹೇಳುತ್ತಾರೆ, ತಾವು ಗೃಹಸ್ಥ ವ್ಯವಹಾರದಲ್ಲಿ ಪ್ರವೃತ್ತಿಯಲ್ಲಿ ಇದ್ದರೂ ಸಹ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿರಬೇಕು. ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ಮನೆ ಗೃಹಸ್ಥವನ್ನು ಸಹ ಸಂಪಾಲನೆ ಮಾಡಿ, ಶರೀರ ನಿರ್ವಹಣೆ ಅರ್ಥವಾಗಿ ಕೆಲಸ ಕಾರ್ಯಗಳನ್ನು ಮಾಡಿ, ಜೊತೆ ಜೊತೆಗೆ ಈ ವಿದ್ಯಾಭ್ಯಾಸವನ್ನು ಓದುತ್ತಾ ಇರಿ. ಗಾಯನವೂ ಇದೆ. ಕೈಗಳು ಕೆಲಸ ಮಾಡಿದರೆ ಮನಸ್ಸಿನಿಂದ ತಂದೆಯನ್ನು ನೆನಪು ಮಾಡಿ. ಕೆಲಸ ಕಾರ್ಯ ಮಾಡುತ್ತಾ ಒಬ್ಬ ಪ್ರಿಯತಮನಾದ ಶಿವ ತಂದೆಯನ್ನು ನೆನಪು ಮಾಡಬೇಕು. ತಾವು ಅರ್ಧ ಕಲ್ಪದ ಪ್ರಿಯತಮೆಯರಾಗಿದ್ದೀರಾ. ನವದಾ ಭಕ್ತಿಯಲ್ಲಿಯೂ ಸಹ ನೋಡಿ, ಮನುಷ್ಯರು ಶ್ರೀಕೃಷ್ಣ ಮುಂತಾದವರನ್ನು ಎಷ್ಟು ಪ್ರೇಮದಿಂದ ನೆನಪು ಮಾಡುತ್ತಾರೆ. ಅದಾಗಿದೆ ನವದಾ ಭಕ್ತಿ, ಅಟ್ಟಲ ಭಕ್ತಿ. ಶ್ರೀಕೃಷ್ಣನ ಅಟ್ಟಲ ನೆನಪು ಇರುತ್ತದೆ. ಆದರೆ ಯಾರಿಗೂ ಸಹ ಅದರಿಂದ ಮುಕ್ತಿ ಸಿಗುವುದಿಲ್ಲ. ಮತ್ತೆಯೂ ಇದಾಗಿದೆ ನಿರಂತರ ನೆನಪು ಮಾಡುವ ಜ್ಞಾನ. ಬಾಬಾ ಹೇಳುತ್ತಾರೆ, ನಾನು ಪತಿತ ಪಾವನ ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲ ಪಾಪಗಳು ನಾಶವಾಗುತ್ತವೆ. ಆದರೆ ಮಾಯೆಯೂ ಸಹ ಬಹಳ ಬಲಶಾಲಿಯಾಗಿದೆ, ಯಾರನ್ನೂ ಬಿಡುವುದಿಲ್ಲ. ಮಾಯೆಯಿಂದ ಬಾರಿ ಬಾರಿಗೂ ಸೋಲು ತಿನ್ನುವುದರಿಂದ, ಸೋತು ಹೋಗುವುದರಿಂದ ತಲೆಬಾಗಬೇಕಾಗುವುದು, ಪಶ್ಚಾತ್ತಾಪ ಮಾಡಬೇಕಾಗುವುದು. ತಂದೆ ಮಧುರ ಮಕ್ಕಳಿಗೆ ಶ್ರೇಷ್ಠ ಮತ ಕೊಡುತ್ತಾರೆ, ಶ್ರೇಷ್ಠರಾಗಲು. ಬಾಬಾ ನೋಡುತ್ತಾರೆ, ಇಷ್ಟು ಪರಿಶ್ರಮ ಮಕ್ಕಳು ಮಾಡೋದೇ ಇಲ್ಲ. ಆದ್ದರಿಂದ ಬಾಬಾರವರಿಗೆ ದಯೆ ಬರುತ್ತದೆ. ಒಂದು ವೇಳೆ ಈ ಅಭ್ಯಾಸ ಈಗ ಮಾಡಲಿಲ್ಲವೆಂದರೆ ನಂತರ ಬಹಳ ಶಿಕ್ಷೆಗಳನ್ನು ಅನುಭವಿಸುತ್ತೀರಾ. ಮತ್ತೆ ಕಲ್ಪಕ್ಕೂ ಪಾಯಿ ಪೈಸೆಯ ಪದವಿಯನ್ನು ಪಡೆಯುತ್ತಿರುತ್ತೀರಾ. ಮುಖ್ಯ ಮಾತಾಗಿದೆ. ಮಧುರ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ದೇಹಿ ಅಭಿಮಾನಿ ಆಗಿರಿ. ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ನನ್ನನ್ನು ನೆನಪು ಮಾಡಿರಿ. ಅವಶ್ಯವಾಗಿ ಪಾವನರು ಆಗಬೇಕು. ಯಾವಾಗ ಕುಮಾರಿ ಪವಿತ್ರವಾಗಿರುತ್ತಾರೆ ಎಲ್ಲರೂ ಅವರಿಗೆ ತಲೆಬಾಗುತ್ತಾರೆ, ನಮಸ್ಕಾರ ಮಾಡುತ್ತಾರೆ. ವಿವಾಹ ಮಾಡಿಕೊಂಡರೆ ನಂತರ ಪೂಜಾರಿ ಆಗುತ್ತಾರೆ. ಅವರು ಎಲ್ಲರ ಕಾಲಿಗೆ ಬೀಳಬೇಕಾಗತ್ತೆ, ನಮಸ್ಕಾರ ಮಾಡಬೇಕಾಗತ್ತೆ, ಎಲ್ಲರ ಮುಂದೆ ತಲೆಬಾಗಬೇಕಾಗುವುದು. ಕನ್ಯೆ ಮೊದಲು ತಾಯಿಯ ಮನೆಯಲ್ಲಿ, ತವರು ಮನೆಯಲ್ಲಿ ಇರ್ತಾರೆ ಅಂದಾಗ ಅಷ್ಟು ಜಾಸ್ತಿ ಸಂಬಂಧಗಳ ನೆನಪು ಬರುವುದಿಲ್ಲ. ವಿವಾಹದ ನಂತರ ದೇಹದ ಸಂಬಂಧವೂ ಹೆಚ್ಚುತ್ತದೆ. ಮತ್ತೆ ಪತಿ ಮಕ್ಕಳಲ್ಲಿ ಮೋಹವೂ ಸಹ ಹೆಚ್ಚುತ್ತೆ. ಅತ್ತೆ ಮಾವ ಎಲ್ಲರ ನೆನಪು ಬರುತ್ತಿರುತ್ತದೆ. ಮೊದಲು ಕೇವಲ ತಂದೆ ತಾಯಿಯ ಜೊತೆ ಮೋಹ ಇರುತ್ತೆ, ಅನಂತರ ಎಷ್ಟು ದೊಡ್ಡ ಪರಿವಾರವಾಗತ್ತೆ. ಇಲ್ಲಿಯೂ ಸಹ ಆ ಎಲ್ಲ ಸಂಬಂಧಗಳನ್ನು ಮರೆಯಲೇಬೇಕಾಗುತ್ತೆ. ಏಕೆಂದರೆ ಈ ತಂದೆ ಒಬ್ಬರೇ ನಿಮ್ಮ ಸತ್ಯ ಮಾತಾ ಪಿತಾ ಆಗಿದ್ದಾರೆ. ಇದಾಗಿದೆ ಈಶ್ವರಿಯ ಸಂಬಂಧ. ಗಾಯನವೂ ಇದೆ, ತ್ವಮೇವ ಮಾತಾಶ ಪಿತಾ ತ್ವಮೇವ. ಈ ತಂದೆ ತಾಯಿಯಂತೂ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಬಾಬಾ ಹೇಳುತ್ತಾರೆ, ಬೇಹದ್ದಿನ ತಂದೆಯಾದ ನನ್ನನ್ನು ನಿರಂತರವಾಗಿ ನೆನಪು ಮಾಡುತ್ತಾ ಇರಿ. ಬೇರೆ ಯಾವುದೇ ದೇಹದಾರಿಯ ಜೊತೆ ಮಮತ್ವ ಇಟ್ಟುಕೊಳ್ಳಬೇಡಿ. ಸ್ತ್ರೀಗೆ ಕಲಿಯುಗಿ ಪತಿಯ ನೆನಪು ಎಷ್ಟು ಇರುತ್ತೆ. ಅವರಂತೂ ಗಟ್ಟರಲ್ಲಿ ಬೀಳಿಸುತ್ತಾರೆ, ಮತ್ತೆಯೂ ಎಷ್ಟು ನೆನಪು ಮಾಡುತ್ತಾರೆ.
ಈ ಬೇಹದ್ದಿನ ತಂದೆಯಂತೂ ನಿಮ್ಮನ್ನು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇಂತಹ ಮಧುರ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿರಿ ಮತ್ತು ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಇರಿ. ಈ ನೆನಪಿನ ಬಲದಿಂದಲೇ ನೀವು ಆತ್ಮ ಕಂಚನವಾಗಿ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಸ್ವರ್ಗದ ಹೆಸರು ಕೇಳುತ್ತಿದ್ದಂತೆಯೇ ಮನಸ್ಸು ಖುಷಿಯಾಗುವುದು. ಯಾರು ನಿರಂತರವಾಗಿ ನೆನಪು ಮಾಡುತ್ತಾರೆ, ಬೇರೆಯವರಿಗೂ ನೆನಪು ಮಾಡಿಸುತ್ತಿರುತ್ತಾರೆ, ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಈ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಅಂತಿಮದಲ್ಲಿ ನಿಮ್ಮ ಆ ಸ್ಥಿತಿ ಜಮಾ ಆಗುವುದು, ತಯಾರಾಗುವುದು. ಈ ಪ್ರಪಂಚವಂತೂ ಹಳೆಯದಾಗಿದೆ, ಈ ದೇಹವೂ ಹಳೆಯದಾಗಿದೆ. ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳು ಹಳೆಯದು. ಈ ಎಲ್ಲವುಗಳಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ಬಾಬಾರವರ ಸಂಘದಲ್ಲಿ ಜೋಡಿಸಬೇಕು. ಅಂತಿಮ ಕಾಲದಲ್ಲಿ ಆ ಒಬ್ಬ ತಂದೆಯ ನೆನಪೇ ಇರುವುದು. ಬೇರೆ ಯಾವುದೇ ಸಂಬಂಧ ನೆನಪು ಬಂತೆಂದರೆ ಅಂತಿಮದಲ್ಲಿಯೂ ಸಹ, ಈಗ ಯಾರದೇ ನೆನಪು ಬಂತು ಅಂದರೆ ಅಂತಿಮದಲ್ಲಿಯೂ ಅವರ ನೆನಪು ಬರುವುದು ಮತ್ತು ಪದವಿ ಭ್ರಷ್ಟವಾಗುವುದು. ಅಂತಿಮ ಕಾಲದಲ್ಲಿ ಯಾರು ಬೇಹದ್ದಿನ ತಂದೆಯ ನೆನಪಿನಲ್ಲಿರುತ್ತಾರೆ ಅವರೇ ನರನಿಂದ ನಾರಾಯಣ ಆಗುತ್ತಾರೆ. ತಂದೆಯ ನೆನಪಿದ್ದಾಗ ಶಿವಾಲಯ ದೂರ ಆಗುವುದಿಲ್ಲ. ಮಧುರಾತಿ ಮಧುರ ಅಪರೂಪವಾಗಿ ಸಿಕ್ಕಿರುವ ಮಕ್ಕಳೇ ಬೇಹದ್ದಿನ ತಂದೆಯ ಬಳಿ ಬಂದಿರುವುದೇ ತಾವು ರಿಫ್ರೆಶ್ ಆಗಲು. ಏಕೆಂದರೆ ಮಕ್ಕಳು ತಿಳಿದುಕೊಂಡಿದ್ದೀರಾ, ಬೇಹದ್ದಿನ ತಂದೆಯಿಂದ ಬೇಹದ್ದಿನ ವಿಶ್ವದ ರಾಜ್ಯಭಾಗ್ಯ ಸಿಗುವುದು. ಅಂದಾಗ ಎಂದಿಗೂ ಮರೆಯಬಾರದು, ಸದಾ ನೆನಪಿರಬೇಕು. ಆಗ ತಮಗೆ ಅಪಾರವಾದ ಖುಷಿ ಇರುವುದು. ಈ ಬ್ಯಾಡ್ಜು ನಡೆಯುತ್ತಾ ತಿರುಗಾಡುತ್ತಾ ಯಾವುದೇ ಕೆಲಸ ಕಾರ್ಯ ಮಾಡುತ್ತಿದ್ದರೂ ಗಳಿಗೆಗೂ ನೋಡ್ಕೊಳ್ತಾ ಇರಿ. ಬ್ಯಾಡ್ಜನ್ನು ಏಕದಮ್ ಹೃದಯಕ್ಕೆ ಹಾಕ್ಕೊಳ್ಳಿ ಅಂತಾರೆ ಬಾಬಾ. ಹೃದಯ ಲಗಾದು, ಓಹೋ ಭಗವಂತನ ಶ್ರೀಮತದಿಂದ ನಾವು ಈ ರೀತಿ ತಯಾರಾಗ್ತಾ ಇದ್ದೀವಿ, ಮನ್ಸಿಗೆ ಹಚ್ಕೊಳ್ಳಿ ಅಂತಾರೆ ಬಾಬ್ರವರು. ಅಷ್ಟೇ ಬ್ಯಾಡ್ಜನ್ನು ನೋಡಿ ಪ್ರೀತಿ ಮಾಡ್ತಾ ಇರಿ. ಬ್ಯಾಡ್ಜನ್ನು ಬಾಬಾ ನನ್ನನ್ನು ಈ ರೀತಿ ದೇವತೆಯನ್ನಾಗಿ ಲಕ್ಷ್ಮೀನಾರಾಯಣನನ್ನಾಗಿ ಮಾಡ್ತಿದ್ದಾರೆ ಎಂದು ಬಾಬಾ 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 ಅಂತ ಹೇಳ್ತಾ ಇದ್ದೀರಾ ಅಂದರೆ ಸದಾ ಸ್ಮೃತಿಯಲ್ಲಿರುತ್ತೆ. ಬರೀ ಬಾಯಿಂದ ಹೇಳೋದಲ್ಲ, ಮನಸ್ಸಿನಲ್ಲಿ ಬಾಬ್ರವರ ನೆನಪು ಇರಬೇಕು. ನಾವು ತಂದೆಯ ಮೂಲಕ ಈ ರೀತಿ ಆಗ್ತಾ ಇದ್ದೀವಿ, ಬಾಬರವರ ಶ್ರೀಮತದಂತೆ ನಡೆಯಬೇಕು ಅಲ್ವಾ. ಮಧುರ ಮಕ್ಕಳಿಗೆ ಬುದ್ಧಿ ಬಹಳ ವಿಶಾಲವಾಗಬೇಕು. ಪೂರ್ತಿ ದಿನ ಸರ್ವಿಸ್ನ ವಿಚಾರಗಳೇ ನಡೆಯುತ್ತಿರಬೇಕು. ಬಾಬಾರವರಿಗೆ ಅಂತಹ ಮಕ್ಕಳು ಬೇಕು, ಯಾರು ಸರ್ವಿಸ್ ಇಲ್ಲದೆ ಇರಲಿಕ್ಕೆ ಆಗಲ್ಲ. ಬಾಬಾ ನನಗೆ ಸರ್ವಿಸ್ ಇಲ್ಲ ಅಂದರೆ ಇರಲಿಕ್ಕೆ ಆಗಲ್ಲ ಅಂತ ಯಾವ ಮಕ್ಕಳಿದಾರಲ್ವಾ, ಅಂತಹವರು ಬಾಬ್ರವ್ರಿಗೆ ಬೇಕು. ತಾವು ಮಕ್ಕಳು ಪೂರ್ತಿ ವಿಶ್ವದ ಮೇಲೆ ಮುತ್ತಿಗೆ ಹಾಕಬೇಕು, ಎಲ್ಲರಿಗೂ ಸಂದೇಶ ಕೊಡಬೇಕು. ಪೂರ್ತಿ ಪತಿತ ಪ್ರಪಂಚವನ್ನು ಪಾವನ ಮಾಡಬೇಕು. ಪೂರ್ತಿ ವಿಶ್ವವನ್ನು ದುಃಖಧಾಮದಿಂದ ಸುಖಧಾಮ ಮಾಡಬೇಕು. ಟೀಚರ್ಗೂ ಕೂಡ ಓದಿಸುವುದರಲ್ಲಿ ಮಜಾ ಬರುತ್ತೆ ಅಲ್ವಾ, ಬಾಬ್ರವ್ರಿಗೂ ಮಜಾ ಬರುತ್ತೆ ಅಲ್ವಾ. ನಾವು ಆ ರೀತಿ ಮುಂದುವರಿತಾ ಇದ್ದೀವಿ ಅಂದರೆ ತಾವಂತೂ ಈಗ ಬಹಳ ಶ್ರೇಷ್ಠ ಟೀಚರ್ ಆಗಿದ್ದೀರಾ. ಎಷ್ಟು ಒಳ್ಳೆ ಟೀಚರ್ ಇರ್ತಾರೆ, ಅವರು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ತಾರೆ. ಅಂದರೆ ಯಾರಿಗೆಷ್ಟು ಸಂದೇಶ ಕೊಡುವ ಸೇವೆ ಮಾಡ್ತಿರ್ತೀವಿ, ಬಾಬಾ ಹೇಳ್ತಾರೆ ಅಷ್ಟು ಬೇರೆಯವರನ್ನು ತಮ್ಮ ಸಮಾನ ಮಾಡಿಕೊಳ್ತೀರಾ. ಎಂದಿಗೂ ಸುಸ್ತಾಗುವುದಿಲ್ಲ. ಈಶ್ವರೀಯ ಸರ್ವಿಸ್ನಲ್ಲಿ ಬಹಳ ಖುಷಿ ಇರುವುದು, ತಂದೆಯ ಸಹಯೋಗ ಸಿಗುವುದು. ಬಹಳ ದೊಡ್ಡ ಬೇಹದ್ದಿನ ವ್ಯಾಪಾರ ಇದಾಗಿದೆ. ವ್ಯಾಪಾರಿಗಳು ಧನವಂತರಾಗುತ್ತಾರೆ. ಈ ಜ್ಞಾನ ಮಾರ್ಗದಿಂದ ಬಾಬಾ ಹೇಳ್ತಾರೆ, ಈ ಜ್ಞಾನ ಮಾರ್ಗದಲ್ಲಿಯೂ ಕೂಡ ಆ ಒಂದು ಉಮಂಗ ಬರಬೇಕು, ಉತ್ಸಾಹ ಬರಬೇಕು, ನಾನು ಈ ವ್ಯಾಪಾರದಲ್ಲಿ ಮುಂದುವರಿಯಬೇಕೆಂದು. ಬಾಬಾ ಬೇಹದ್ದಿನ ವ್ಯಾಪಾರಿಯಾಗಿದ್ದಾರಲ್ವಾ. ವ್ಯಾಪಾರ ನೋಡಿ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ. ಆದರೆ ಇದರಲ್ಲಿ ಬಹಳ ಸಾಹಸವನ್ನು ಧಾರಣೆ ಮಾಡಿಕೊಳ್ಳಬೇಕು. ಹೊಸ ಹೊಸ ಮಕ್ಕಳು ಸಹ ಹಳಬರಿಗಿಂತಲೂ ಪುರುಷಾರ್ಥದಲ್ಲಿ ಮುಂದೆ ಹೋಗಬಹುದು. ಪ್ರತಿಯೊಬ್ಬರದು ಇಂಡಿವಿಜುವಲ್, ತನ್ನದೇ ಆದ ವ್ಯಕ್ತಿಗತವಾದ ಅದೃಷ್ಟವಾಗಿದೆ. ಅಂದಾಗ ಪುರುಷಾರ್ಥವೂ ಕೂಡ ಪ್ರತಿಯೊಬ್ಬರು ವ್ಯಕ್ತಿಗತವಾಗಿ ಮಾಡಬೇಕು.
ತಮ್ಮ ಪೂರ್ತಿ ಚೆಕ್ಕಿಂಗ್ ಮಾಡಿಕೊಳ್ಳಬೇಕು. ಇಂತಹ ಚೆಕ್ಕಿಂಗ್ ಮಾಡಿಕೊಳ್ಳುವಂತಹವರು ಏಕದಂ ಹಗಲು ರಾತ್ರಿ ಪುರುಷಾರ್ಥದಲ್ಲಿ ತೊಡಗುತ್ತಾರೆ. ಹೇಳುತ್ತಾರೆ, ನಾವು ಸಮಯವನ್ನು ಯಾಕೆ ವೇಸ್ಟ್ ಮಾಡಬೇಕು? ಎಷ್ಟು ಸಾಧ್ಯ ಅಷ್ಟು ಸಮಯವನ್ನು ಸಫಲ ಮಾಡಿಕೊಳ್ಳಿ. ತಮ್ಮ ಜೊತೆ ತಾವು ಪಕ್ಕಾ ಪ್ರತಿಜ್ಞೆ ಮಾಡಿರಿ, ನಾವು ಬಾಬಾರವರನ್ನು ಎಂದಿಗೂ ಮರೆಯುವುದಿಲ್ಲ, ಸ್ಕಾಲರ್ಶಿಪ್ ಪಡೆಯುತ್ತೇವೆ. ಅಂತಹ ಮಕ್ಕಳಿಗೆ ಸಹಯೋಗವೂ ಸಹ ಸಿಗುವುದು. ಹಾಗೆಯೇ ಹೊಸ ಹೊಸ ಪುರುಷಾರ್ಥಿ ಮಕ್ಕಳು ತಾವು ನೋಡ್ತೀರ, ಅಂತಹ ಮಕ್ಕಳನ್ನು ತಾವು ನೋಡ್ತೀರಾ, ತುಂಬ ಮುಂದುವರೆದು ಬಿಡ್ತಾರೆ. ಲೇಟಾಗಿ ಬಂದರೂ ತುಂಬ ಫಾಸ್ಟಾಗಿ ಮುಂದುವರಿತಾರೆ, ಸಾಕ್ಷಾತ್ಕಾರವೂ ಆಗತ್ತೆ. ಹೀಗೆ ಪ್ರಾರಂಭದಲ್ಲಾಯಿತು, ಅದೇ ಅಂತಿಮದಲ್ಲಿ ಆಗುವುದು. ಅದೇ ರೀತಿ ಅಂತಿಮದಲ್ಲಿ ನೋಡುತ್ತೀರಾ. ಎಷ್ಟು ಸಮೀಪವಾಗುತ್ತಾ ಹೋಗುತ್ತೀರಾ ಅಷ್ಟು ಖುಷಿಯಲ್ಲಿ ನೃತ್ಯ ಮಾಡುತ್ತಿರುತ್ತೀರಾ. ಆ ಕಡೆ ದುಃಖಭರಿತವಾಗಿರುವಂತಹ ರಕ್ತ ಹರಿಯುವಂತಹ ಆಟವೂ ನಡೀತಾ ಇರತ್ತೆ. ತಾವು ಮಕ್ಕಳ ಈಶ್ವರ್ಯ ರೇಸ್ ನಡೆಯುತ್ತಿದೆ. ಎಷ್ಟು ಮುಂದೆ ಓಡುತ್ತೀರಾ ಅಷ್ಟು ಹೊಸ ಪ್ರಪಂಚದ ದೃಶ್ಯಗಳು ಕೂಡ ಸಮೀಪ ಬರುತ್ತವೆ. ಖುಷಿ ಹೆಚ್ಚುವುದು. ಯಾರಿಗೆ ಸತ್ಯಯುಗಿ ದೃಶ್ಯಗಳು ಸಮೀಪ ಕಾಣುವುದಿಲ್ಲ ಅವರಿಗೆ ಖುಷಿಯೂ ಇರುವುದಿಲ್ಲ. ಈಗಂತೂ ಕಲಿಯುಗಿ ಪ್ರಪಂಚದ ಜೊತೆ ವೈರಾಗ್ಯ, ಸತ್ಯಯುಗಿ ಹೊಸ ಪ್ರಪಂಚದ ಜೊತೆ ಬಹಳ ಪ್ರೀತಿ ಇರಬೇಕು. ಶಿವ ತಂದೆ ನೆನಪಿದ್ದಾಗ ಸ್ವರ್ಗದ ಆಸ್ತಿಯು ನೆನಪಿರುವುದು. ಸ್ವರ್ಗದ ಆಸ್ತಿ ನೆನಪಿತ್ತೆಂದರೆ ಶಿವ ತಂದೆಯ ನೆನಪಿರುವುದು. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಈಗ ನಾವು ಸ್ವರ್ಗದ ಕಡೆ ಹೋಗುತ್ತಿದ್ದೇವೆ. ಕಾಲುಗಳು ನರಕದ ಕಡೆ ಇವೆ, ತಲೆ ಸ್ವರ್ಗದ ಕಡೆ ಇದೆ. ಈಗಂತೂ ಚಿಕ್ಕವರು ದೊಡ್ಡವರು ಎಲ್ಲರದು ವಾನಪ್ರಸ್ಥ ಅವಸ್ಥೆಯಾಗಿದೆ. ಬಾಬಾರವರಿಗೆ ಸದಾ ಈ ನಶೆ ಇರುತ್ತಿತ್ತು. ಓಹೋ, ನಾನು ಹೋಗಿ ಈ ಬಾಲ ಶ್ರೀಕೃಷ್ಣ ಆಗುತ್ತೇನೆ. ಅದಕ್ಕಾಗಿ ಇನ್ ಅಡ್ವಾನ್ಸ್ ಆಗಿ ಸೌಗಾತು ಕೂಡ ಬಾಬಾ ಕಳಿಸ್ತಾ ಇದ್ರು. ಯಾರಿಗೆ ಪೂರ್ತಿ ನಿಶ್ಚಯ ಇರುತ್ತೆ ಅಂತಹ ಗೋಪಿಕೆಯರು ಸೌಗಾತ್ ಕಳಿಸ್ತಾ ಇದ್ರು. ಅವರಿಗೆ ಅತೀಂದ್ರಿಯ ಸುಖದ ಅನುಭವವಾಗುತ್ತಿತ್ತು. ನಾವು ಅಮರ ಲೋಕದಲ್ಲಿ ದೇವತೆಗಳಾಗುತ್ತೇವೆ ಎಂದು. ಕಲ್ಪದ ಮೊದಲು ಸಹ ನಾವಾಗಿದ್ದೆವು. ಈಗ ಪುನರ್ಜನ್ಮ 84 ಜನ್ಮಗಳನ್ನು ಪಡೆದಿದ್ದೇವೆ. ಈ ಬಾಜೋಲಿ ನೆನಪಿದ್ದಾಗಲೂ ಅಹೋ ಸೌಭಾಗ್ಯ. ಸದಾ ಅಪಾರ ಖುಷಿಯಲ್ಲಿ ಇರಿ. ಬಹಳ ದೊಡ್ಡ ಲಾಟರಿ ಸಿಗ್ತಾ ಇದೆ. 5000 ವರ್ಷಗಳಿಗೆ ಮೊದಲು ಕೂಡ ನಾವು ರಾಜ್ಯ ಭಾಗ್ಯವನ್ನು ಪಡೆದಿದ್ದೆವು. ಮತ್ತೆ ನಾಳೆ ಪಡ್ಕೊಳ್ತೇವೆ. ಡ್ರಾಮಾದಲ್ಲಿ ನಿಗದಿ ಇದೆ. ಹೀಗೆ ಕಲ್ಪದ ಮೊದಲು ಜನ್ಮ ಪಡೆದಿದ್ದೆವು, ಹಾಗೆಯೇ ಪಡೆದುಕೊಳ್ಳುತ್ತೇವೆ. ಅವರೇ ನಮ್ಮ ತಂದೆ ತಾಯಿಯಾಗಿರುತ್ತಾರೆ. ಯಾರು ಶ್ರೀಕೃಷ್ಣನ ತಂದೆಯಾಗಿದ್ದರೋ ಅವರೇ ನಂತರ ಆಗುತ್ತಾರೆ. ಈ ರೀತಿ ಯಾರು ಪೂರ್ತಿ ದಿನ ವಿಚಾರ ಮಾಡುತ್ತಿರುತ್ತಾರೆ ಅವರು ಬಹಳ ರಮಣೀಕತೆಯಲ್ಲಿ ಇರುತ್ತಾರೆ. ವಿಚಾರ ಸಾಗರ ಮಂಥನ ಮಾಡಲಿಲ್ಲವೆಂದರೆ ಅನ್ಹೆಲ್ದಿ, ಅನಾರೋಗ್ಯದಲ್ಲಿ ಇದ್ದಾರೆ ಎಂದು, ಆರೋಗ್ಯವಾಗಿ ಇಲ್ಲವೆಂದು ಅರ್ಥ. ಹೇಗೆ ಹಸು ಹುಲ್ಲು ತಿನ್ನತ್ತೆ, ಭೋಜನ ಮಾಡತ್ತೆ, ಇಡೀ ದಿನ ಮೆಲುಕಾಕತ್ತೆ ಅಲ್ವಾ. ಉಗಾರ್ತಿ ರಾತಿ ಹೇ, ಬಾಯಿ ಅದರದ್ದು ತಿರುಗ್ತಾ ಇರುತ್ತೆ, ಅಂದರೆ ತಿಂತಾನೇ ಇರುತ್ತೆ. ಬೆಳಗ್ಗೆ ಒಂದ್ಸಲ ತಿಂದ್ಬಿಡುತ್ತೆ, ಮತ್ತೆ ಇಡೀ ದಿನ ಮೆಲುಕು ಆಗ್ತಾ ಇರುತ್ತೆ. ಬಾಯಿ ನಡೆದಿಲ್ಲ ಅಂದರೆ ಅದು ಮೆಲ್ಕಾಗ್ತಿಲ್ಲ ಅಂದರೆ ತಿಳ್ಕೊಳ್ಳಾಗುತ್ತೆ ಇದಕ್ಕೆ ಕಾಯಿಲೆ ಬಂದಿದೆ ಅಂತ. ಇಲ್ಲಿಯೂ ಸಹ ಹಾಗೆಯೇ ಒಂದ್ಸಲ ಜ್ಞಾನ ಕೇಳಿದ್ವೆ ಇಡೀ ದಿನ ಚಿಂತನ ಮಂಥನ ನಡೆಯುತ್ತಾ ಇರಬೇಕು. ಬೇಹದ್ದಿನ ತಂದೆ ಮತ್ತು ದಾದಾ ಇಬ್ಬರಿಗೂ ಸಹ ಮಧುರಾತಿ ಮಧುರ ಮಕ್ಕಳ ಜೊತೆ ಬಹಳ ಪ್ರೀತಿ ಇದೆ. ಎಷ್ಟು ಪ್ರೀತಿಯಿಂದ ಓದಿಸುತ್ತಿದ್ದಾರೆ. ವಿಕಾರಿಗಳಿಂದ ನಿರ್ವಿಕಾರಿಗಳನ್ನಾಗಿ, ಕಪ್ಪಾಗಿರುವವರನ್ನು ಅಂದರೆ ಪತಿತರನ್ನ ಪಾವನರನ್ನಾಗಿ ಮಾಡುತ್ತಿದ್ದಾರೆ ಅಂದಾಗ ಮಕ್ಕಳಿಗೆ ಖುಷಿಯ ನಶೆ ಏರಬೇಕು. ನಶೆ ಏರುತ್ತೆ ನೆನಪಿನ ಯಾತ್ರೆಯಿಂದ. ತಂದೆ ಕಲ್ಪಕಲ್ಪವು ಬಹಳ ಪ್ರೀತಿಯ ಸರ್ವಿಸ್, ಲವ್ಲಿ ಸರ್ವಿಸ್ ಮಾಡ್ತಿದ್ದಾರೆ. ಪಂಚತತ್ವಗಳ ಸಹಿತವಾಗಿ ಎಲ್ಲರನ್ನೂ ಪಾವನ ಮಾಡುತ್ತಾರೆ. ಎಷ್ಟು ದೊಡ್ಡ ಬೇಹದ್ದಿನ ಸೇವೆಯಾಗಿದೆ. ಬಾಬಾರವರು ಬಹಳ ಪ್ರೀತಿಯಿಂದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುತ್ತಿರುತ್ತಾರೆ. ಏಕೆಂದರೆ ಮಕ್ಕಳನ್ನು ಸುಧಾರಣೆ ಮಾಡುವುದು ತಂದೆ ಅಥವಾ ಶಿಕ್ಷಕನ ಕೆಲಸವಾಗಿದೆ. ಬಾಬಾರವರ ಶ್ರೀಮತ ಆಗಿದೆ.
ಶ್ರೀಮತದಿಂದಲೇ ತಾವು ಶ್ರೇಷ್ಠರಾಗುತ್ತೀರಾ. ಎಷ್ಟು ಪ್ರೀತಿಯಿಂದ ನೆನಪು ಮಾಡುತ್ತೀರಾ ಅಷ್ಟು ಶ್ರೇಷ್ಠರಾಗುತ್ತೀರಾ. ಇದನ್ನು ಚಾರ್ಟಲ್ಲಿ ಬರೆಯಬೇಕು. ನಾವು ಶ್ರೀಮತದಂತೆ ನಡೆಯುತ್ತೇವೆಯಾ ಅಥವಾ ನಮ್ಮ ಮನ್ಮತದಂತೆ ನಡೆಯುತ್ತೇವೆಯಾ? ಶ್ರೀಮತದಂತೆ ನಡೆಯುವುದರಿಂದಲೇ ತಾವು ಆಕ್ಯುರೇಟ್ ಆಗುತ್ತೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ತಮ್ಮ ಜೊತೆ ತಾವು ಪ್ರತಿಜ್ಞೆ ಮಾಡಬೇಕು. ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಸಂಗಮದ ಪ್ರತಿ ಕ್ಷಣವನ್ನು ಸಫಲ ಮಾಡಿಕೊಳ್ಳುತ್ತೇವೆ. ನಾವು ಬಾಬಾರವರನ್ನು ಎಂದಿಗೂ ಮರೆಯುವುದಿಲ್ಲ. ಸ್ಕಾಲರ್ಶಿಪ್ ಪಡೆಯುತ್ತೇವೆ. ಎರಡನೇದು, ಸದಾ ಸ್ಮೃತಿ ಇರಬೇಕು. ಈಗ ನಮ್ಮದು ವಾನಪ್ರಸ್ಥ ಅವಸ್ಥೆಯಾಗಿದೆ. ಕಾಲುಗಳು ನರಕದ ಕಡೆ ಇವೆ, ತಲೆ ಸ್ವರ್ಗದ ಕಡೆ ಇದೆ. ಬಾಜೋಲಿ ಆಟವನ್ನು ನೆನಪು ಮಾಡಿಕೊಂಡು ಅಪಾರವಾದ ಖುಷಿಯಲ್ಲಿ ಇರಬೇಕು. ದೇಹಿ ಅಭಿಮಾನಿಯಾಗುವ ಪರಿಶ್ರಮ ಪಡಬೇಕು. ವರದಾನ, ತಮ್ಮ ಸರ್ವಶ್ರೇಷ್ಠ ಪೊಸಿಷನ್ನ ನಶೆಯ ಮೂಲಕ ಅನೇಕ ಆತ್ಮರ ಕಲ್ಯಾಣ ಮಾಡುವಂತಹ ಅಥಾರಿಟಿ ಸ್ವರೂಪರಾಗಿರಿ. ತಮ್ಮ ಸರ್ವಶ್ರೇಷ್ಠ ಪೊಸಿಷನ್ನ ನಶೆಯ ಮೂಲಕ ಅನೇಕ ಆತ್ಮರ ಕಲ್ಯಾಣ ಮಾಡುವಂತಹ ಅಥಾರಿಟಿ ಸ್ವರೂಪರಾಗಿರಿ. ವರದಾನದ ವಿಶ್ಲೇಷಣೆ, ನಾವು ಆಲ್ಮೈಟಿ ಅಥಾರಿಟಿಯ ಸರ್ವಶಕ್ತಿವಂತ ತಂದೆಯ ಮಕ್ಕಳಾಗಿದ್ದೇವೆ. ಇದಾಗಿದೆ ಸರ್ವಶ್ರೇಷ್ಠ ಪೊಸಿಷನ್. ಈ ಪೊಸಿಷನ್ನಿನ ನಶೆಯಲ್ಲಿ ಇರಿ. ಆಗ ಮಾಯೆಯ ಅಧೀನತೆ ಸಮಾಪ್ತಿಯಾಗುವುದು. ಈ ಅಥಾರಿಟಿಯ ಸ್ವರೂಪ ಆಗುವುದರಿಂದ ಯಾವುದೇ ಆತ್ಮನ ಕಲ್ಯಾಣ ಮಾಡಬಹುದು. ಯಾರು ಸದಾ ಈ ನಶೆಯಲ್ಲಿ ಇರುತ್ತಾರೆ ಅವರು ಸದಾ ಕಾಲದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಇದೇ ಅಥಾರಿಟಿ ಸದಾ ಕಾಯಂ ಇಟ್ಟುಕೊಳ್ಳಿ. ಆಗ ವಿಶ್ವ ನಿಮ್ಮ ಮುಂದೆ ಬಾಗುವುದು, ನೀವು ಯಾರ ಮುಂದೆಯೂ ಬಾಗುವುದಿಲ್ಲ. ಸ್ಲೋಗನ್, ಮಾಡಿಸುವಂತಹ ತಂದೆಯ ಸ್ಮೃತಿಯಿಂದ ನನ್ನತನವನ್ನು ಸಮಾಪ್ತಿ ಮಾಡಿರಿ. ಮಾಡಿಸುವಂತಹ ತಂದೆಯ ಸ್ಮೃತಿಯಿಂದ ನನ್ನತನವನ್ನು ಸಮಾಪ್ತಿ ಮಾಡಿರಿ. ಅವ್ಯಕ್ತ ಇಶಾರೆ, ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಮಧುರತೆಯ ಮೂಲಕ ತಂದೆಯ ಸಮೀಪತೆಯ ಸಾಕ್ಷಾತ್ಕಾರ ಮಾಡಿಸಿರಿ. ನಿಮ್ಮ ಸಂಕಲ್ಪದಲ್ಲಿಯೂ ಮಧುರತೆ, ಮಾತಿನಲ್ಲಿಯೂ ಮಧುರತೆ, ಕರ್ಮದಲ್ಲಿಯೂ ಮಧುರತೆ ಇರಲಿ. ಇದೇ ತಂದೆಯ ಸಮೀಪತೆಯಾಗಿದೆ. ಆದ್ದರಿಂದ ಬಾಬಾರವರು ಪ್ರತಿನಿತ್ಯ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ. ಮತ್ತು ಮಕ್ಕಳು ಸಹ ರೆಸ್ಪಾಂಡ್ ಮಾಡುತ್ತೀರಾ, ಮಧುರಾತಿ ಮಧುರ ಬಾಬಾ ಎಂದು. ಇದು ಪ್ರತಿದಿನದ ಮಧುರತೆಯ ಮಾತುಗಳು. ಇದೇ ಪ್ರತಿದಿನದ ಮಧುರತೆಯ ಮಾತುಗಳು ಮಧುರರನ್ನಾಗಿ ಮಾಡುತ್ತದೆ. ಓಂ ಶಾಂತಿ.